ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಿಮ್ಮ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ಇದು ರೀಡಿಂಗ್. ನೋ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ಯಾರ್ದೋ ಒಬ್ಬರ ಸಲುವಾಗಿ ಕಾಯ್ತಿರ್ತೀರಿ. ಕಾಲ್ ಬರಲಿ, ಮೆಸೇಜ್ ಬರಲಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ, ಯಾವುದೋ ಒಂದು ರೀತಿಯೊಳಗೆ ಅವ್ರು ನಮಗೆ ಸಿಗಲಿ ಅಂತಂದು. ಓಕೆ, ಒಂದು ಸೋಷಿಯಲ್ ಮೀಡಿಯಾದಾಗಾರ ಸಿಗಲಿ, ಅವ್ರು ಎಲ್ಲರೂ ಒಂದು ಕಡೆಗೆ ಅವ್ರು ಏನು ಮಾಡ್ತಿದ್ದಾರೆ ಎತ್ತದಾರ ಅನ್ನೋ ಒಂದು ಹಾಯ್ ಹಾಕಲಿ ಅಂತ ಕಾಯ್ತಿರ್ತಿರಲ್ಲ, ಅಂಥ ವ್ಯಕ್ತಿಗೆ ನಾ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೆಂಟ್ ಇರ್ತದೆ ಅಷ್ಟು ತೊಗೊಳ್ರಿ, ಎಲ್ಲನೂ ಫೋರ್ಸ್ಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ, ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ, ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಕನ್ನಡ ಟ್ಯಾರೋ ರೀಡಿಂಗ್, ನೋ ಕಾಂಟ್ಯಾಕ್ಟು, ಡೈಲಿ ಟ್ಯಾರೋ ಕನ್ನಡ. ಓಕೆ, ನಿಮ್ಮ ವ್ಯಕ್ತಿಯ ಭಾವನೆಗಳು, ಅವ್ರು ಏನು ಯೋಚಿಸ್ತಿದಾರ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಇಂಥವೆಲ್ಲ ಹುಡ್ಕಾಕತ್ತಿದ್ದಂದ್ರೆ ಇವರಿಂದ ರೈಟ್ ಪ್ಲೇಸ್. ಓಕೆ, ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಫೋಕಸ್ ಲೈಟ್ ಏನೋ ಹಾಳಾಗೈತದ, ಅದು ಬರೋ ಮಟ ಒಂಚೂರು ಹಿಂಗೆ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ಅನ್ಕೊತಾನೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು 48% ಮಂದಿ ದಿನ ನೋಡ್ತೀರಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ, ನೋಡೋದ್ರೊಳಗಿಂದಷ್ಟು ಜನ ಮಾಡ್ಕೊಂಡಿಲ್ಲ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅಲ್ಲಿ ಏನು ನಡೀತಾ ಐತಿ, ನಿಮ್ಮ ವ್ಯಕ್ತಿ ಎನರ್ಜಿ ಏನೈತಿ. ಓಕೆ, ನಿಮ್ಮ ಎನರ್ಜಿ ಏನೈತಿ, ಕಾಂಟ್ಯಾಕ್ಟಿಗೆ ಬರ್ತಾರ ಅಂದರೆ ಯಾವಾಗ ಬರ್ತಾರೆ ಎಲ್ಲ ನೋಡೋಣ ಅಂತ. ಓಕೆ, ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿಯ ಎನರ್ಜಿ ಏನೈತಿ. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಏನಂತಂದ್ರೆ ಒಟ್ಟು ಖುಷಿಯಾಗಿಲ್ಲ, ಮನೆ ಒಳಗೆ ಭಾಳ ಕಿರಿಕಿರಿ ಅದಾವು, ಅಲ್ಲಿ ಯಾರೂ ಅವರಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಇಷ್ಟು ದಿನ ನಾವೆಲ್ಲ ಅದೇವಿ ಅಂತ ಯಾರೋ ನಿಮ್ಮನ್ನು ಬಿಟ್ಟು ಅದ್ರ ಅಲ್ಲೇನೋ ಹೋಗಿದ್ರಂದ್ರೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಬಿಟ್ಟಿದ್ರಂದ್ರೆ ನಿಮ್ಮ ವ್ಯಕ್ತಿ, ಅಥವಾ ಬೇರೆ ಯಾವುದೋ ಒಂದು ವ್ಯಕ್ತಿ ಸಲುವಾಗಿ, ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಸಲುವಾಗಿನೂ ನಿಮ್ಮ ವ್ಯಕ್ತಿ ಬಿಟ್ಟು ಹೋಗಿದ್ರಂದ್ರೆ, ಸೊ ಈಗ ಅಲ್ಲಿ ಯಾವ ಖುಷಿನೂ ಇಲ್ಲ. ಯಾರ ಸಲುವಾಗಿ ನಿಮ್ಮನ್ನು ಕಾಂಟ್ಯಾಕ್ಟಿಂದ ತಪ್ಪಿಸ್ಕೊಂಡಿದ್ರಲ್ಲ, ಸೊ ಅವರೆಲ್ಲರೂ ಅವ್ರನ್ನ ದೂರ ಮಾಡಿದ್ದಾರೆ. ಇಲ್ಲಿ ನಾವು ಅದೇ ಬಾ ಒಂದು ಟೀಮ್ ವರ್ಕ್ ಮಾಡೋಣ ಅಂತ, ನಾವು ಆ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣ, ನಾವು ಇದ್ರೆ ಚೆನ್ನಾಗಿರ್ತೈತಿ ಅಂತಂದು, ಅದು ಒಂದು ಕೆಲಸ ಆಗಿರಲಿ, ಮದುವೆ ಆಗಿರಲಿ, ಅಥವಾ ರಿಲೇಷನ್ಶಿಪ್ ಬೇರೆ ರೀತಿ ಆಗಿರಲಿ ಅಂತ ನಿಮ್ಮ ವ್ಯಕ್ತಿ ಬೇರೆ ಕಾಂಟ್ಯಾಕ್ಟಿಗೆ ಅವ್ರ ಸಲುವಾಗಿ ನಿಮ್ಮನ್ನು ಬಿಟ್ಟು ಹೋಗಿದ್ರು ಅಂತಂದ್ರೆ ಇಲ್ಲೇ ಅಲ್ಲಿ ಏನೂ ಕೆಲಸ ಆಗಕತ್ತಿಲ್ಲ, ಇನ್ನೂ ಲಾಸಸ್ ಆಗ್ತದವು. ಹಾಗಾಗಿ ಅವರ ಒಂದು ಫ್ಯಾಮಿಲಿ ಒಳಗೂ ಖುಷಿ ಇಲ್ಲ. ಏನೋ ಒಂದು ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಹೋಗಿದ್ರಲ್ಲ ಅನ್ನಿಸತಿ ತಾವು, ಅಥವಾ ಅವ್ರ ಮನೆ ಒಳಗೆ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ನಿಮ್ಮನ್ನು ಬಿಟ್ಟು ಬೇರೆ ಒಂದು ತಮ್ಮ ಒಂದು ಖುಷಿಗೆ ಅಂದರೆ ನಿಮ್ಮನ್ನು ಬಿಟ್ಟು ಬೇರೆ ಮದುವೆ ಮಾಡ್ಕೊಳಕ್ಕೆ ಹೋಗಿದ್ರು ಅಂದ್ಕೊಳ್ರೆ, ಉದಾಹರಣೆ ಹೇಳ್ತಿದ್ದೇನೆ. ಆ ರೀತಿದೊಂದು ಏನೋ ಸೆಲೆಬ್ರೇಷನ್ನ ಒಂದು ಖುಷಿಯಾದ ವಾತಾವರಣ, ಒಂದು ಸಂಭ್ರಮ ನಡೀತಿತ್ತು ಅಂತ ಅಂದ್ಕೊಂಡು ಹೋಗಿದ್ರು ಅಂದ್ರೆ ಅವೆಲ್ಲನೂ ಏನೋ ಕೆಟ್ಟು ಹೋಗ್ಯಾವು. ಅದು ಖುಷಿ ಸಂಭ್ರಮ ಇಲ್ಲ ಅಲ್ಲಿ. ಈಗ ನಿಮ್ಮ ವ್ಯಕ್ತಿಯ ಜೀವನದೊಳಗೆ ಅವ್ರದ್ದು ಪರ್ಸ್ನಲ್ ಆಗೂ ಹೇಳ್ತಿದ್ದಾನೆ. ಸೊ ಎಕ್ಸಾಕ್ಟ್ಲಿ ಏನು ನಡೀತಾ ಐತೆ ಅಂತ ನೋಡೋಣ ಅಂತ. ದ ಮೂನ್, ಬೇರೆ ವ್ಯಕ್ತಿಗಳ ಮಾತು ಕೇಳ್ಕೊಂಡು ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟಿಗೆ ಹೋಗಿದ್ರು, ಬೇರೆ ವ್ಯಕ್ತಿಗಳನ್ನು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರು ಅಂತ ಏನಾರು ಇದ್ದಾರೆ. ಭಾಳ ಜನ ಬರ್ತಾಯಿತ್ತಿಲ್ಲ, ಹಂಗಿದ್ದಾರೆ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಅವರು ಸಿಕ್ಕಾಕೊಂಡಾರ, ಒಂದು ಭಯ ಒಳಗೆ ಜೀವನ ಮಾಡ್ತಿದ್ದಾರೆ. ಅವ್ಯಕ್ತವಾದಂಥ ಒಂದು ಭಯ. ತಾಯಿ ಆರೋಗ್ಯ ಕೆಟ್ಟಿರ್ಬೋದು, ಮನೆಯೊಳಗೆ ಹಿರಿಯರ ಹೆಣ್ಮಕ್ಳದ್ದು ಯಾರು ಆರೋಗ್ಯ ಕೆಟ್ಟಿರ್ಬೋದು. ಅಲ್ಲಿ ಬರೇ ಕನ್ಫ್ಯೂಷನ್ಸ್ ಅದಾರ, ಏನೂ ಒಂದು ಕ್ಲಾರಿಟಿ ಇಲ್ಲ. ಅಲ್ಲಿ ಏನು ನಡೀತಾ ಐತೆ ಅಂದ್ರೆ ಏನೂ ಕ್ಲಾರಿಟಿ ಇಲ್ಲ. ಅವ್ರು ಏನೋ ಒಂದು ಕೆಲಸ ಮಾಡೋಕೆ ಹೋಗಾರ, ಅಲ್ಲಿ 3 ಮಂದಿ ಬಂದು ಅದನ್ನು ಹಾಳು ಮಾಡ್ತಾರೆ. ಅದನ್ನು ಇನ್ನೊಬ್ರು ಒಪಿನಿಯನ್ ಅಂದ್ರೆ ನಿಮ್ಮ ವ್ಯಕ್ತಿಗೆ ಹಂಗಾಗ್ಬಿಟ್ಟದಂದ್ರೆ ಯಾರು ಒಪಿನಿಯನ್ ಎಲ್ಲರೂ ಒಪಿನಿಯನ್ ಕೇಳಬೇಕು, ಡಿಸಿಷನ್ ಅವ್ರಿಗೆ ಮಾಡೋಕೆ ಆಗಕತ್ತಿಲ್ಲ ನಿಮ್ಮ ವ್ಯಕ್ತಿಗೆ. ಅಂಥದ್ದೊಂದು ಪರಿಸ್ಥಿತಿ ನಿಮ್ಮ ವ್ಯಕ್ತಿದು ಐತಿ ಈಗ ಅಲ್ಲೇ. ಅವ್ರಿಗೆ ಹೆಂಗೆ ಫೀಲ್ ಆಗ್ತದೆ ಅಂದರೆ ಎಲ್ಲರೂ ಬಿಟ್ಟು ಎಲ್ಲರೂ ದೂರ ಹೋಗ್ಬಿಡಲಿ ನಾನು. ಅದು ಆ್ಯಕ್ಚುಲಿ ಅವ್ರು ದೂರ ಹೋಗ್ಬೇಕಾಗಿರೋದು ಅವ್ರ ಯೋಚನೆಗಳಿಂದ. ಅವ್ರು ಏನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದಾರೆ ಅದರಿಂದ ಅವರು ದೂರ ಹೋಗಬೇಕು. ಬಟ್ ಅದು ಅವ್ರಿಗೆ ಅರ್ಥ ಆಗಕತ್ತಿಲ್ಲ. ಬಿಕಾಸ್ ದೇ ಆರ್ ವೆರಿ 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 ಮಚ್ ಕನ್ಫ್ಯೂಸ್ಡ್. ಏನೋ ಒಂದು ಸಾಧಿಸ್ತಾನೆ, ಏನೋ ಒಂದು ನಾನು ಅಚೀವ್ ಮಾಡಿಬಿಡ್ತೀನಿ, ಜೀವನದ ನನಗೇನೋ ಒಂದು ಒಳ್ಳೇದಾಗ್ಬಿಡ್ತೈತಿ ಅಂದ್ಕೊಂಡು ಅವ್ರು ಹೋಗಿದ್ರು, ನಿಮ್ಮಿಂದ ದೂರ ಹೋಗ್ಯಾರ.
ನಿಮ್ಮಿಂದ ನೋ ಕಾಂಟ್ಯಾಕ್ಟಿಗೆ ಹೋಗ್ಯಾರ ಅಂತಂದ್ರೆ ಅಲ್ಲಿ ಎಲ್ಲ ಉಲ್ಟಂ ಪಲ್ಟಿ ಆಗಿದೆ. ಸೊ ನೋ ಕಾಂಟ್ಯಾಕ್ಟಿಗೆ ಕಾಂಟ್ಯಾಕ್ಟಿಗೆ ಬರ್ತಾರೆ, ನೋ ಕಾಂಟ್ಯಾಕ್ಟ್ ಅಲ್ಲ, ನೋ ಕಾಂಟ್ಯಾಕ್ಟಿಂದ ಕಾಂಟ್ಯಾಕ್ಟಿಗೆ ಬರ್ತಾರ. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗದಾರ ನನ್ನ ವ್ಯೂವರ್ಸ್, ಅವ್ರ ವ್ಯಕ್ತಿ ಕಾಂಟ್ಯಾಕ್ಟಿಗೆ ಬರ್ತಾರ. ಕ್ವೀನ್ ಆಫ್ ಸೋರ್ಡ್ಸ್ ಇಲ್ಲ, ಈಗ ಸದ್ಯ ಅವ್ರು ಬರೋಂಗಿಲ್ಲ. ಅಲ್ಲಿ ಯಾರೋ ಒಬ್ರನ್ನ ಸದ್ಯಕ್ಕೆ ಬರೋಂಗಿಲ್ಲ, ಆಮೇಲೆ ಇನ್ನೂ ಸ್ವಲ್ಪ ದಿನ ಬಿಟ್ಟ ಮೇಲೆ ಬರ್ತಾರೆ. ಅಂದರೆ ಬರ್ತಾರೆ, ಓಕೆ, ಟೋಟಲಿ ಬರ್ತಾರೆ, ಅದಕ್ಕೆ ಟೈಮ್ ಇಲ್ಲ. ಅಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನ ಅವ್ರು ಸರಿ ಮಾಡಬೇಕಾಗೈತಿ. ಒಂದು ವ್ಯಕ್ತಿನ ಅಲ್ಲಿ ಬಿಟ್ಟು ಬರಬೇಕಾಗೈತೆ ಅವರು. ಓಕೆ, ಒಂದು ವ್ಯಕ್ತಿನ ನಿಜವಾಗ್ಲೂ ಒಂದು ವ್ಯಕ್ತಿನ ಅಲ್ಲೇ ಬಿಟ್ಟು ಬರಬೇಕು ಅವ್ರನ್ನ. ಅಂದರೆ ಜೀವನದಿಂದ ಅದನ್ನು ತೆಗಿಬೇಕು. ಉದಾಹರಣೆ ಅಂದರೆ ಒಂದು ಡೈವರ್ಸ್ ಕೊಡ್ಬೇಕು ಅಂದ್ಕೊಂಡ್ರೆ ಅದು ಫುಲ್ ಒಂದು ಪ್ರೊಸೀಜರ್ ಮುಗಿಸಿ ಬರ್ಬೇಕು. ಹಂಗೆ ಉದಾಹರಣೆ ಹೇಳ್ತದಾನೆ. ಹಂಗೆ ಈ ವ್ಯಕ್ತಿ ನನಗೆ ಬೇಡ, ಅದು ಎಕ್ಸ್ಪ್ರೆಷನ್ ನೋಡ್ರಿ, 6 ಆಫ್ ವಾಂಡ್ಸ್ ಆ್ಯಂಡ್ ಇಲ್ಲೇ ಕ್ವೀನ್ ಆಫ್ ಸೋರ್ಡ್ಸ್ ಅಂತ ಐತೆ. ಸೊ ಮ್ಯಾರಿಡ್ ಕಪಲ್ಸ್ ಭಾಳ ಜನ ಅದಿರ ಅನಿಸುತ್ತೆ. ಇಲ್ಲೇ ಒಂದು ರಿಲೇಷನ್ಶಿಪ್ ಒಳಗೆ ಆಲ್ರೆಡಿ ನೀವು ಕಮಿಟ್ ಆಗಿಬಿಟ್ಟಿರಿ ಅಂಥವ್ರದಿರ ಅನಿಸುತ್ತೆ. ಸೊ ಅದೊಂದು ಸಂಬಂಧನ ಅಥವಾ ನಿಮ್ಮಲ್ಲಿ ಏನಿತ್ತಲ್ಲ ಆ ರೀತಿಯಾದಂಥ ಒಂದು ಸಂಬಂಧನ ಬಿಟ್ಟು ಬರಬೇಕು. ಅಥವಾ ಆ ರೀತಿಯಾದಂಥ ಅಷ್ಟು ಕ್ಲೋಸ್ ಆಗಿರೋಂಥ ಒಂದು ಸಂಬಂಧಕ್ಕೆ ಇರೋವಂಥ ವ್ಯಕ್ತಿನ ಒಂದು ಬಿಸ್ನೆಸ್ ಒಳಗಾಗಿತ್ತಂದ್ರೆ ಅವ್ರು ಅಷ್ಟು ಚಲೋ ಅಂದ್ರೆ ನಿಮ್ಗೆ ಅಷ್ಟು ಸಪೋರ್ಟ್ ಅಂತ ಇರ್ತಾರೆ ನಿಮ್ಮ ಜೀವನದಾಗ. ಅಂಥ ವ್ಯಕ್ತಿನ ಬಿಟ್ಟು ಬರೋದು ಅಷ್ಟು ಈಸಿ ಇಲ್ಲ. ಬಿಕಾಸ್ ಆ ವ್ಯಕ್ತಿನದಾರಲ್ಲ ಭಾಳ ಖಡಕ್ ಅದಾರ. ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಖಡಕ್ ಅಂದ್ರೆ ಖಡಕ್. ನಂಗೆ ಹಿಂಗೆ ಬೇಕಂದ್ರೆ ಹಿಂಗೆ ಬೇಕು, ನಾನು ಹಿಂಗೆ ಆಗ್ಬೇಕಂದ್ರೆ ನೀನು ಬಿಟ್ಟು ಹೋಗ್ಯಾರ, ನಂಗೆ ಡೈವರ್ಸ್ ಕೊಡ್ಬೇಕಾ, ಉದಾಹರಣೆ ಹೇಳ್ತದಾನೆ. ಬಿಟ್ಟು ಹೋಗ್ಬೇಕಾ, ನನಗೆ ಇಂಥದ್ದು ಬೇಕು, ಇಂಥದ್ದು ಬೇಕು, ಇಂಥದ್ದು ಬೇಕು, ನನಗೆ ಇಷ್ಟೆಲ್ಲ ಮಾಡಂಗಿದ್ರೆ ಅಷ್ಟು ಡನ್. ಅಷ್ಟೆಲ್ಲ ಆಗಿದ್ಮೇಲೆ ಹ್ಞೂ ಅಂತಾರಂತ ಅನ್ನಂಗಿಲ್ಲ, ಇನ್ನೊಂದು ಆಟ ತೆಗಿತಾರೆ. ಹಂಗೆ ಅಷ್ಟೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಿಮ್ಮ ವ್ಯಕ್ತಿ ಬರುವಂಥ ಚಾನ್ಸಸ್ ಐತಿ. ಒಂದು ಅವ್ರದ್ದು ಜರ್ನಿ ಕಂಪ್ಲೀಟ್ ಆಗಬೇಕು. ಅವ್ರು ಏನಿಲ್ಲ ಒಂದು ಸರ್ಕಲ್ ಐತಿ ಕಾರ್ಮಿಕ್ ಕನೆಕ್ಷನ್, ಅದು ಕಂಪ್ಲೀಷನ್ ಆಗಿದ್ಮೇಲೆ ಈ ಕಡೆ ಏನಾದರೂ ನಿಮ್ಮ ಕಡೆಗೆ ಪೂರ್ಣವಾಗಿ ಬರುವಂಥದ್ದು ಸಾಧ್ಯತೆಗಳು ಭಾಳ ಅದಾವು. ಸೊ ಮೊನಾಲಜಿ ಕಾರ್ಡಿಂದ ಏನು ಬರ್ತದಂತ ನೋಡೋಣ. ಸೊ ನೋ ಕಾಂಟ್ಯಾಕ್ಟ್ ಒಳಗೆ ನನ್ನ ವ್ಯೂವರ್ಸ್ ಯಾರು ಅದಾರ, ಅವರಿಗಾಗಿ ಏನಾದರೂ ಮೆಸೇಜಸ್ ಇದ್ದರೆ ಕೊಡ್ರೆ. ಥ್ಯಾಂಕ್ ಯು. ಲಕ್ ಈಸ್ ಆನ್ ಯುವರ್ ಸೈಡ್. ಸಿ ನಿಮ್ಮ ಜೀವನದಾಗ ಏನೋ ನಿಮ್ಗೊಂದು ಚಲೋ ಆಗಿಲ್ಲ, ನನಗೊಂದು ಲಕ್ಕ ಇಲ್ಲ, ನನ್ನ ಜೀವನದಾಗ ಅನ್ಲಕ್ಕಿ ಆಗ್ಬಿಟ್ಟೆ ನಾನು ಅಂತ ಹಂಗೇನಾರು ನಿಮ್ಗೆ ಅನಿಸಿತ್ತಂದ್ರೆ ಸೊ ಈಗ ನಿಮ್ಮ ಲಕ್ ನಿಮ್ಮ ಕಡೆ ಬರ್ತಾ ಐತಿ. ಹಂಗೆ ಸುಮ್ಮನೆ ಲಕ್ ಬರೋಂಗಿಲ್ಲ ಕುಂತಲ್ಲೇ. ಅದಕ್ಕೆ ನೀವೇನಾದ್ರೂ ವರ್ಕ್ ಮಾಡಿರ್ಬೇಕು, ಅದಕ್ಕೊಂದು ಪ್ರೊಸೆಸ್ ಒಳಗೆ ಹೋಗಿರಬೇಕು. ನೀವೇನೋ ಚೇಂಜ್ ಆಗಿರಬೇಕು, ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಚೇಂಜ್ ಆಗಿ, ಯೋಚನೆ ಮಾಡೋದು ಲಹರಿ, ಯೋಚನೆ ಮಾಡೋದು ಒಂದು ಸ್ಟೈಲ್ ನಿಮ್ಮದು ಚೇಂಜ್ ಆಗಿರಬೇಕು. ಹಾಗಾಗಿ ಈಗ ನಿಮ್ಮ ಲಕ್ ನಿಮ್ಮ ಕಡೆ ಬರ್ತಾ ಐತಿ. ಓಕೆ, ಸೊ ನೀವೇನು ಅಂದ್ಕೊಂಡಿದ್ರೆ ಅದು ಆಗ್ತೈತಿ. ಬಟ್ ಅದಕ್ಕೆ ಏನಾದರೂ ಆ್ಯಕ್ಷನ್ ತೊಗೋಬೇಕಾ ನಾನೀಗ? ಅದಕ್ಕಂದ್ರೆ ನೋ, ಇಟ್ ಈಸ್ ನಾಟ್ ಅ ಟೈಮ್ ಟು ಟೇಕ್ ಆ್ಯಕ್ಷನ್. ನಿಮ್ದು ಟೈಮ್ ಚೇಂಜ್ ಆಗ್ತೈತಿ, ಬಟ್ ನೀವು ಅದಕ್ಕಾಗಿ ನಾವು ಫೋರ್ಸಿಬಲಿ, ಯಾಕಂದ್ರೆ ನೀವು ನೋಡ್ತಿದ್ದೀರಿ ನಮ್ಮ ವ್ಯಕ್ತಿ ಬರ್ತಾನಂತ ಹೇಳ್ಬಿಟ್ರೆ ಮೇಡಮ್ ಅವ್ರ, ನಾನು ಹೋಗಿ ಮಾತಾಡ್ಸ್ಲಾ, ನಾನು ಮಾಡ್ಲಾ, ನಾನು ಏನಾರು ಹೆಲ್ಪ್ ಮಾಡ್ಲಾ, ಹಾಗೆ ನೋ, ಏನೂ ಆ್ಯಕ್ಷನ್ ತೊಗೊಳಂಗಿಲ್ಲ. ಇಟ್ಸ್ ನಾಟ್ ಓಕೆ, ಸಾರಿ, ಇಟ್ಸ್ ಟೈಮ್ ಟು ಟೇಕ್. ಓಕೆ, ಆ್ಯಕ್ಷನ್ಸ್ ತೊಗೊಳಂಗಿದ್ರೆ ತೊಗೊಳ್ರಿ. ಸಾರಿ ಹಾಂ, ಆ್ಯಕ್ಷನ್ಸ್ ಏನಾದರೂ ತೊಗೊಳಂಗಿದ್ರೆ ಈಗ ತೊಗೊಳಕ್ಕೆ ಅಡ್ಡಿ ಇಲ್ಲ. ಹಾಂ, ತೊಗೊಳಂಗಿಲ್ಲ, ಯಾಕಂದ್ರೆ ಲಕ್ ನಿಮ್ಮ ಕಡೆ ಬರ್ತೈತಿ. ಸೊ ಇಲ್ಲೇ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸಗಳು ಇಲ್ಲಿ ಆಗ್ತದವು. ಬಟ್ ಪ್ರಾಪರಾಗಿ ತೊಗೊಂಡ್ರಿ. ಆ್ಯಕ್ಷನ್ಸ್ ತೊಗೊತೀನಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ತೊಗೊಳಕೋಗ್ಬಿಡಿ. ಸರೆಂಡರ್ ಟು ದ ಡಿವೈನ್ ಅಂತ ಬಂದೈತಿ. ಅಂದ್ರೆ ನಮ್ಮನ್ನು ಕಾಪಾಡೋ ಶಕ್ತಿ, ನಮಗೆ ಕಣ್ಣಿಗೆ ಕಾಣಲಾರ್ದ ಒಂದು ಅವ್ಯಕ್ತ ಶಕ್ತಿ ಇರೋದಲ್ಲ, ಅದಕ್ಕೆ ನೀವು ಸರೆಂಡರ್ ಆಗಬೇಕು. ನೀವು ಆಲ್ರೆಡಿ ಒಂದು ದೇವ್ರಿಗೆ ಹೊರಕಿ ಹೊತ್ತಿರ್ತೀರಿ, ಏನೋ ಪೂಜೆ ಮಾಡ್ತಿರ್ತೀರಿ, ಇಲ್ಲಿ ಭಾಳ ಜನ ಮಾಡ್ತೀರಿ, ಹಿಂಗೆ ಯಾರೋ ಒಂದು ರೆಮಿಡಿ ಮಾಡ್ತಿರ್ತೀರಿ. ಓಕೆ, ಆ ಶಕ್ತಿ ನಿಮ್ಮನ್ನು ಕಾಪಾಡ್ತಿರ್ತೈತಿ, ಅಥವಾ ಆ ಶಕ್ತಿ ನಿಮ್ಗೊಂದು ಹೆಲ್ಪ್ ಮಾಡ್ತಿರ್ತೈತಿ, ಗೈಡ್ ಮಾಡ್ತಿರ್ತೈತಿ, ನಿಮಗೊಂದು ದಾರಿ ತೋರಿಸ್ತಿರ್ತೈತಿ. ಅದಕ್ಕೆ ನೀವು ಸರೆಂಡರ್ ಆಗ್ಬೇಕು. ನಾ ಇದನ್ನು ಮಾಡ್ತಿದ್ದಾನೆ, ಎಸ್ ನಾ ಮಾಡ್ತಿದ್ದಾನೆ. ಈಗ ನಾವೇನೋ ನಿಮ್ಗೊಂದು ರೆಮಿಡಿ ಹೇಳ್ತೀರಿ, ಉದಾಹರಣೆ ಆ ರೆಮಿಡಿ ಹೇಳಿದ್ರೆ ಆ ರೆಮಿಡಿ ಅದು ಏನು ಹೇಳ್ತಿದ್ದೆ, ನಾ ಶ್ರದ್ಧೆಯಿಂದ ನಾನು ಅದಕ್ಕೆ ಸರೆಂಡರ್ ಆಗಿನಿ. ಎಸ್, ಇದನ್ನ ಹೇಳ್ಯಾರ ಅಂದಮೇಲೆ ಅದು ನನಗೆ ಆಗೇ ಆಕತ್ತೆ ಅಂತ ಅಷ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಸಮರ್ಪಣಾ ಭಾವನೆ ಇರಬೇಕು ನೀವೊಂದು ಡಿವೈನಿಗೆ. ಓಕೆ, ಅಂದ್ರಷ್ಟೇ ಇಲ್ಲೇ ನಿಮ್ಗೆ ಲಕ್ ನಿಮ್ಮ ಕಡೆ ಬರ್ತೈತಿ. ನೀವು ಅದಕ್ಕೆ ಆ್ಯಕ್ಷನ್ ತೊಗೊಳಂಥದ್ದೊಂದು ಟೈಮ್ನು ಬರ್ತೈತಿ. ಓಕೆ, ಸೊ
ಗೈಡೆನ್ಸ್ ಏನು ಬರ್ತೈತಿ ಅಂತ ನೋಡ್ಬಿಡೋಣಂತೆ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಏನು ಬರ್ತೈತಿ ಇಂಥ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ. ಓಕೆ, ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಬಂದೆ. ನಾನು ಯಾಕೆ ಹಂಗೆ ಹೇಳಿದ್ನ ಗೊತ್ತು, ನನ್ನ ಬಾಯಿಗೆ ಹಾಕಂಗೆ ಬಂತ. ಡೋಂಟ್ ಟೇಕ್ ಸ್ವಲ್ಪ ಆದ್ರೂ ಹೇಳ್ತದೇನೆ, ಯಾಕೆ ನನ್ನ ಬಾಯಾಗ ಅದು ಎದ್ರಿಗೆ ಕಾಡಿದ್ರು ನನ್ನ ಬಾಯಿಗೆ ಏನೋ ಒಂದು ಬಂದತಿ ಅಂದಮೇಲೆ ನಿಮ್ಗೆ ಏನೋ ಒಂದು ಗೈಡೆನ್ಸ್ ಅದ ಅಂತ ಅಂದ್ಕೊಳ್ರಿ. ಓಕೆ, ನಾ ತಪ್ಪು ಹೇಳಿದೆ ಅಲ್ಲದು, ನನ್ನ ಕೆದ್ರಿಗೆ ಕಾಡಿತ್ತು ಹೇಳ್ತದೇನಿ, ಬಟ್ ಇಟ್ ಈಸ್ ನಾಟ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳಿದೆ. ಆ್ಯಕ್ಷನ್ಸ್ ಯಾರು ತೊಗೋಬೇಕಂತ ಮಾಡಿರಿ, ಮುಂದೆ ನಾ ಏನಾರು ಮಾಡ್ಲನ್ರಿ ಇವ್ರಿಗೆ ನೋ ಕಾಂಟ್ಯಾಕ್ಟ್ ಇದ್ದಾಗ ನಮ್ಮನ್ನು ಹಿಂಗೆಲ್ಲ ಮಾಡಿ ಹೋಗ್ಯಾರ, ಅದಕ್ಕೊಂದು ಏನಾರು ತೊಗೋಬೇಕು. ಒಬ್ಬರು ಸಿಟ್ಟು ಇರ್ತೀರಿ, ಹಂಗೆ ಏನಾರು ತೊಗೋಬೇಕು. ಭಾಳ ಹುಷಾರಿಯಿಂದ ಇರ್ರಿ. ಸರೆಂಡರ್ ಟು ದ ಡಿವೈನ್ ಅದು ಅದಕ್ಕೆ ಬಂದು ಹುಚ್ಚರಂಗೆ ಏನಾರ ಸ್ಟೆಪ್ ತೊಗೊಂಡು ಹೋಗಿ ಸಿಕ್ಕ ಹಾಕೋಬೇಡ್ರಿ. ನನ್ನ ಲಕ್ ಹೇಳ್ಯಾರಿಲ್ಲೇ ನಾ ಏನು ಬೇಕಾದ್ರೂ ಮಾಡ್ಬೋದು ಅಂತ ಮಾಡಬೇಡ್ರಿ. ಐ ಡೋಂಟ್ ನೋ ಎದಕ್ಕೆ ಅದು ಬಾಯಾಗ ಬಂತನ, ಬಿ ಕೇರ್ಫುಲ್ ಅಷ್ಟೆ. ಸೊ ಗೈಡೆನ್ಸ್ ಪ್ಲೀಸ್ ವ್ಯೂ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಟೈಮು 11:30 12 ಗಂಟೆ ಆಗೈತಿ. ಇವತ್ತು ಫುಲ್ ಬ್ಯುಸಿ ಇದ್ದೆ, ಹಾಗಾಗಿ ಸ್ವಲ್ಪ ವೇಟ್. ನಾ ಏನು ಹೇಳಿದೆ ಈ ಸ್ಟೆಪ್ ಯಾಕೆ ನನ್ನ ಬ್ಯಾಗ್ ಬರ್ಸಿದ ಇಲ್ಲಿ ಬಂತು ನೋಡ್ರಿ ಆನ್ಸರ್. ವೇಟ್, ಪೋಸ್ಟ್ಪೋನ್, ಪಾಸ್, ಸೇ ನೋ. ಇಂಥದ್ದೊಂದು ಪರಿಸ್ಥಿತಿ ನಿಮ್ಗೆ ಬರ್ಬೋದು. ಭಾಳ ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ತೀನಿ ಎಲ್ಲ ಚಲೋ ಆಗಕತ್ತತಿ ಅಂದ್ರೆ, ಚಲೋ ಆಗಕತ್ತೆ ಅಂದ್ರೆ ಯು ಶುಡ್ ವೇಟ್. ಅದು ಆಗ ಮಟ್ಟ ಸ್ವಲ್ಪ ಕಾಯಿರಿ. ಏನಾದರೂ ನೀವು ಇಲ್ಲಿ ಆ್ಯಕ್ಷನ್ ತೊಗೊಳಕ್ಕೆ ಹೊಂಟಿರಿ, ನಿಮಗೆ ಗೊತ್ತಿಲ್ದಂಗೆ ನಾನು ಮಾಡ್ಬೋದು, ನಾ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತಂದು ವೇಟ್. ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿರಿ, ಮುಂದೆ ಹಾಕ್ರಿ ಅವನ್ನ. ಸದ್ಯಕ್ಕೆ ಏನೋ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪಾಸ್, ಸ್ಟಾಪ್ ಮಾಡಿರಿ. ಏನಾರು ಒಂದು ಪ್ರೊಸೆಸ್ ಒಳಗೆ ನೀವು ಇದ್ರಿ ಅಂದ್ರೆ ಆ್ಯಕ್ಷನ್ ತೊಗೊಳ್ಬೇಕಂತ ಪಾಸ್ ಮಾಡಿರಿ. ಕೆಲವೊಂದು ವಿಷಯಗಳಿಗೆ ನೋ ಅನ್ನೋದಕ್ಕೆ ಕಲೀರಿ ಅಂತ ನಿಮ್ಗೆ ಬಂದದ್ದು ನೋಡ್ರಿ. ಇನ್ನರ್ ಟೆಂಪಲ್, ಡಿವೋಷನ್. ಅಗೇನ್ ಇಲ್ಲಿ ಬಂತು ಡಿವೋಷನ್. ಟ್ಯೂನ್ ಇನ್ ಟು ದ ಪೋರ್ಟಲ್ ಆಫ್ ಯುವರ್ ಹಾರ್ಟ್. ಮೆಡಿಟೇಷನ್ ಮಾಡಿರಿ. ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತಾವೆ ಅದನ್ನು ಸ್ವಲ್ಪ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಮ ಮನಸ್ಸು ನೀವು ಉದಾಹರಣೆ ಒಂದು ಏನೋ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಹೋಗೋಣ ಅನ್ಕೊತೀರಿ. ನಾವು ಒಂದು ಮೆಸೇಜ್ ಹಾಕಿಬಿಡ್ಬೇಕು, ಅವ್ರಿಗೆ ಫೋನ್ ಮಾಡಿಬಿಡ್ಬೇಕು, ನಾವು ಅವ್ರಿಗೆ ಹೋಗಿ ಬೆಟ್ಟ ಆಗ್ಬೇಕು, ಬೈದು ಬಂದುಬಿಡ್ಬೇಕು, ಹಂಗೆ ಮಾಡಬೇಕು ಅಂತಂದು ಯಾವಾಗಲೂ ನೆಗೆಟಿವ್ ಬರ್ತಲ್ಲ ಥಿಂಕಿಂಗ್ ಭಾಳ ಜನರಿಗೆ. ಅವಾಗ ಏನು ಮಾಡಿರಿ, ನೀವು ಒಳ ಮನಸ್ಸು ಏನು ಹೇಳ್ತತಿ ಅದು ಹೇಳ್ತಿರ್ತೈತಿ, ಬೇಡ ಬೇಡ, ಸ್ಟಾಪ್, ಕಾಲ್ ಮಾಡಬೇಡ. ನಮ್ಮ ಮನಸ್ಸು ನಮಗೆ ಹೇಳ್ತಿರ್ತದಲ್ಲ, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಸೊ ಕೆಲವೊಂದು ಸಲ ಅದಕ್ಕೆ ನೋ ಅನ್ನೋದನ್ನು ಕಲೀರಿ. ಅವು ನೆಗೆಟಿವ್ ಥಿಂಗ್ಸ್ ಬರ್ತಿರ್ತಾವಲ್ಲ, ಸಣ್ಣ ನಮಗೊಂದು ಕೆಟ್ಟ ಮಾಡೋ ಯಾರ ಓಕೆ ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಸುಮ್ಮನೆ ಅದು ಏನಾಕತ್ತ ಆಗಲಿ. ಒಳ್ಳೇದು ಮಾಡಿದ್ರಂದ್ರೆ ಒಳ್ಳೆಯವ್ರ ಜೊತೆಗೆ ಇರ್ತಾರೆ, ಅವ್ರಿಗೆ ಒಂದು ಹಾರೈಸ್ರಿ, ಥ್ಯಾಂಕ್ ಯು ನೀವು ಒಳ್ಳೇದು ಮಾಡಿರಿ ನಮಗೆ ಅಂತಂದು. ಟೇಕ್ ಅ ಬ್ರೇಕ್. ಅಗೇನ್ ಬಂತು ನೋಡ್ರಿ, ಟೇಕ್ ಅ ಬ್ರೇಕ್. ಸರೆಂಡರ್ ಟು ದ ಡಿವೈನ್, ಇನ್ನರ್ ಟೆಂಪಲ್, ಟೇಕ್ ಅ ಬ್ರೇಕ್. ಅಗೇನ್ ಇಲ್ಲೂ ಇದೇನು ಪೋಸ್ಟ್ಪೋನ್ ಆ್ಯಂಡ್ ಪಾಸ್, ಇಲ್ಲೂ ಟೇಕ್ ಅ ಬ್ರೇಕ್. ಲೈಫ್ಸ್ ವರ್ಕ್ ನಾಟ್ ಅ ಸೀಸನ್, ಗೆಟ್ ಆಫ್ ದ ಥ್ರೆಡ್ಮಿಲ್. ಜೀವನ ಅನ್ನೋದು ಒಂದು ಸೀಸನ್ ಇದ್ದಂಗೆ ಅಲ್ಲದ, ಅಂದ್ರೆ ಲೈಫ್ ಪ್ರೊಸೆಸ್ ಅದು, ನಿಂದ್ರಲಾರ್ದಂಥದ್ದು. ಥ್ರೆಡ್ಮಿಲ್ ಅಂದ್ರೆ ನೀವು ಜಿಮ್ ಒಳಗೆಲ್ಲ ನೋಡ್ತಿರಲ್ಲ, ಸೈಕಲ್ ಹೊಡೆದು ಹಿಂಗೆ ವಾಕಟ್, ಅದಕ್ಕೆ ಥ್ರೆಡ್ಮಿಲ್ ಅಂತ. ಅದು ಬೇಕಂದ್ರೆ ನೀವು ನಿಂದ್ರಿಸ್ಬೋದು, ಬಟ್ ಜೀವನ ಹಂಗಲ್ಲ, ನೀವು ನಿಂದ್ರಿಸೋಕ್ಕಾಗಲ್ಲ. ಅದು ಹಂಗೆ ಸುಮ್ಮನೆ ನಿರಂತರ ಹೋಗ್ತಾನೆ ಇರ್ತೈತಿ. ಸೊ ನೀವು ಹಂಗೆ ಅಂದ್ರೆ ಫಾಸ್ಟಾಗಿ ಓಡ್ತಿದ್ರಿ ಅಂದ್ರೆ ಅದರಿಂದ ಇಳೀರಿ, ಸಮಾಧಾನದಾಗ ನಿಮ್ಗೆ ಹೆಂಗೆ ಬೇಕು ಆ ಪೇಜ್ ಒಳಗೆ ಹೋಗ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಸೊ ಬ್ಯೂಟಿಫುಲ್ ಆಗೈತಿದೆ ಇವತ್ತಿಂದ. ಇನ್ನರ್ ಟೆಂಪಲ್ ಅಂತ ಮಾಡ್ಬೋದು ನೀವಿಲ್ಲೇ. ಲಕ್ ಈಸ್ ಆನ್ ಮೈ ಸೈಡ್ ಅಂತ ಮಾಡ್ಬೋದು ಇಲ್ಲೇ. ಸರೆಂಡರ್ ಟು ದ ಡಿವೈನ್, ದ ವರ್ಲ್ಡ್ ಅಂತಲೂ ಮಾಡ್ಬೋದು ನೀವಿಲ್ಲೇ. ಕ್ಲೇಮ್ ಮಾಡೋದು ಹೇಳ್ತಿದ್ದಾನೆ. ಫಸ್ಟ್ ಟೈಮ್ ಬಂದರೆ ಏನು ಹೇಳ್ತಿದ್ದಾರೆ ಮೇಡಮ್ಮ ಅನ್ಬೇಡ್ರಿ. ಇದನ್ನು ಕ್ಲೇಮ್ ಮಾಡಿರಿ. ಕ್ಲೇಮ್ ಮಾಡಿ ಇದು ನಿಮಗೇನು ನಿಮ್ಮ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಹೇಳಿದೆ ಅದು ನಿಮ್ಗೆ ಏನು ಬೇಕು ನೋಡಿ ಅದನ್ನು ಅದಾಗಲಿ ಆಗೈತಿ ಆಗಲಿ ಅಲ್ಲ ಆ ಟೈಪ್ ಆಗೈತಿ, ಎಸ್ ನಮ್ಮ ವ್ಯಕ್ತಿ ನಮ್ಮ ಹತ್ರ ಬರಲಿ. ಓಕೆ, ನಿಮ್ಮ ಏನದ ನೋಡಿರಿ ರೀಡಿಂಗ್ ಒಳಗೆ ಏನು ಬಂತು ಅದನ್ನು ಆಗಿದೆ ಆ ಥರನ ನೀವು ಒಂದು ಟೈಪ್ ಮಾಡಿ ಕ್ಲೇಮ್ ಮಾಡಿರಿ. ಓಕೆ, ಸೊ ಥ್ಯಾಂಕ್ ಯು. ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋ ವಿತ್ ನಿಖಿತಾ. ಇದು ಇಲ್ಲಿ ನಿಮ್ಮದೇ ಆದಂಥ ಸ್ಪೇಸ. ನಿಮಗೆ ಇಲ್ಲಿ ನೋಡ್ರಿ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಬಂತು, ಇಲ್ಲಿ ಮೂನ್ ಕಡೆಯಿಂದ ಗೈಡೆನ್ಸ್ ಬಂತು. ಎದಕ್ಕೆ ಬಂತಂದ್ರೆ ನಿಮ್ಮ ರಿಲೇಷನ್ಶಿಪ್ಪಿಗಾಗಿ ಬಂತು, ನಿಮ್ಮ ಹೀಲಿಂಗಿಗಾಗಿ ಬಂತು. ಭಾಳ ನೊಂದಿರ್ತಿರಲ್ಲ ಒಬ್ಬೊಬ್ಬರು, ಅವರಿಗಾಗಿ ನಿಮಗಿದು ಗೈಡೆನ್ಸ್ ಇದೆ. ನಿಮ್ಮ ರಿಲೇಷನ್ಶಿಪ್ಪಿಗೂ ಗೈಡೆನ್ಸ್ ಕೊಡ್ತಾ ಇದ್ದೇನೆ ನಾನಿಲ್ಲಿ. ಎಲ್ಲನೂ ನಿಮ್ಗೆ ಇಲ್ಲಿ ಸಿಗ್ತಾ ಐತಿ, ಅದನ್ನೆಲ್ಲನೂ ತಿಳ್ಕೊಳ್ರಿ.
ಅಪ್ಗ್ರೇಡ್ ಆಗ್ರಿ. ಪರ್ಸ್ನಲ್ ರೀಡಿಂಗ್ ಹೋಗೋಣ ಭಾಳ ನೋಡ್ತದನಿ. ನಿಮ್ಮದೇ ಆದಂಥ ಒಂದು ಊಹೆ ಒಳಗೆ, ನಿಮ್ಮದೇ ಆದಂಥ ಒಂದು ಪ್ರೊಜೆಕ್ಷನ್ ಒಳಗೆ ನನ್ನ ಹತ್ರ ರೀಡಿಂಗ್ ಕೇಳಕ್ಕೆ ಬರ್ತೀರಿ. ನೀವು ಏನು ಅಂದ್ಕೊಂಡಿರಿ ಅದು ನಾ ಹೇಳಕ್ಕೆ ಬರಲ್ಲ. ಅಲ್ಲಿ ಏನು ರೀಡಿಂಗ್ ಒಳಗೆ ಬರ್ತೈತೆ ಅದು ಏನಾರು ನಿಮ್ಮ ಮನ್ಸಿಗೆ ನೋವಾದ್ರೂ ಅಡ್ಡಿಲ್ಲ, ಅದು ಇಲ್ಲ ಅಂತ ಬಂದರೂ ಅಡ್ಡಿಲ್ಲ, ಅದನ್ನೇ ನಾ ಹೇಳಬೇಕು. ಸೊ ಪರಿಸ್ಥಿತಿನ ಒಪ್ಕೊಳೋದು ಕಲೀರಿ ಯಾವಾಗಲೂ. ಸೊ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತೇನೆ. ಮತ್ತು ನಾಳೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.